ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಹಾಗೆ ಬೆಂಗಳೂರಲ್ಲಿ ಇದ್ದೆ ನಾನು. ಸೊ ಬೆಂಗಳೂರಿಗೆ ಹೋಗಿದ್ದೆ. ಅಲ್ಲಿಂದ ಗೌಡ್ಗೆರೆಗೆ ಹೋಗಬೇಕು ಅಂತ ಹೇಳಿ ಪ್ಲ್ಯಾನ್ ಆಯಿತು. ಬಟ್ ನಾವು ಹೋಗಲೇಬೇಕಿತ್ತು. ಯಾವಾಗ ಹೋಗ್ತೀವೋ ಏನೋ ಅಂತ ಗೊತ್ತಿರಲಿಲ್ಲ. ಎಷ್ಟೊಂದು ಸತಿ ಹೋಗಬೇಕು ಅಂತಾಗೆಲ್ಲ ಸೊ ತುಂಬಾ ಅಂದರೆ ಹೋಗೋದು ಕ್ಯಾನ್ಸಲ್ ಆಗ್ತಾ ಇತ್ತು. ಸೊ ಬೆಂಗಳೂರಿಗೆ ಬಂದರೆ ಬೆಂಗಳೂರಿಂದ ತುಂಬ ಹತ್ತಿರ ಗೌಡ್ಗೆರೆ, ಹಾಗಾಗಿ ಹೋಗೋಣ ಅಂತ ಹೇಳಿ ಇನ್ನು ಪ್ಲ್ಯಾನ್ ಮಾಡಿದ್ವಿ. ಬೆಳಗಿನ ಜಾವ ಬೇಗ ಎದ್ಬಿಟ್ಟು ಸೊ ಅಣ್ಣನ ಮಕ್ಕಳು ಕೂಡ ಕಾಲೇಜಿಗೆಲ್ಲ ಹೋಗ್ತಾರೆ. ಅಣ್ಣನೂ ಆಫೀಸಿಗೆ ಹೋಗ್ತಾನೆ. ನನ್ನ ಮಗಳು ಕೂಡ ಅಲ್ಲೇ ಇದ್ಲು. ಸೊ ಎಲ್ರಿಗೂ ಬಾಕ್ಸಿಗೆ ಅಂದರೆ ಟಿಫನ್ ತಿನ್ನಲಿಕ್ಕೆ ಪಲಾವು, ಹಾಗೆ ಮಕ್ಕಳಿಗೆ ರಾತ್ರಿ ತನಕ ಚಪಾತಿ, ಸಾಂಬಾರು, ಪಲ್ಯ ಎಲ್ಲ ಮಾಡಿ ಇಟ್ಟಿದ್ವಿ. ಸೊ ಬೇಗ ಬೇಗ ಎದ್ದು ಒಂದು ಪಲಾವ್ ಆಯಿತು, ಚಪಾತಿ ಹಾಕಿ ಇಟ್ಟೆ. ಹಾಗೆ ನಮ್ಮ ಅತ್ತಿಗೆ ಸ್ನಾನ ಮಾಡಿಕೊಂಡು ಅವ್ರು ಪೂಜೆ ಮಾಡಿಕೊಂಡ್ರು. ಆಮೇಲೆ ಟೀ ಕಾಫಿ ಎಲ್ಲ ಮಾಡಿ ಟೀ ಕಾಫಿ ಎಲ್ಲರಿಗೂ ಕೊಟ್ಟು ನಾನು ಕೂಡ ಕುಡಿದೆ. ಸೊ ಇನ್ನು ಅದಕ್ಕೆ ತಲೆ ಸ್ನಾನ ಮಾಡ್ಕೊಂಡಿದ್ರು. ಕೂದಲು ಬೇಗ ಒಣಗೋದು ಇಲ್ಲ, ಹಾಗಾಗಿ ಅವರು ಒಣಗಿಸ್ಕೊತಾ ಇದ್ದರು. ಇನ್ನು ಎಲ್ಲ ಲಗೇಜ್ ನಾವು ಹಾಗೆ ಗೌಡ್ಗೆರೆಗೆ ಹೋಗಿ ಹಾಗೆ ಸೀದಾ ನಾವು ಹರಿಹರದ ಕಡೆಗೆ ಬರೋರು. ಹಾಗಾಗಿ ಇಲ್ಲಿ ಈರುಳ್ಳಿ ಕಡಿಮೆ ಇತ್ತು ಅಂತ ಹೇಳಿ ನಾನು ತೊಗೊಂಡಿದ್ದೆ, ಅಮ್ಮನೂ ಕೂಡ ತೊಗೊಂಡಿದ್ರು. ಸೊ ಅವೆಲ್ಲ ಕಾರಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ಅಣ್ಣ ಆಫೀಸಿಗೆ ಅವರು ಹೋಗೋ ಟೈಮ್ ಆಯಿತು. ಅವರಿಗೂ ಟಿಫನ್ ಎಲ್ಲ ಕೊಟ್ವಿ. ಇನ್ನು ಬೆಳಗಿನ ಜಾವ ಬೇಗ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಹೋಗೋಕ್ಕಾಗಲ್ಲ ಅಂತ ಗೊತ್ತು. ಸೊ ಬಸ್ಸು, ಟ್ರೈನು ಅಂತ ಆದರೆ ಬೇಗ ಹೊರಡ್ಬಿಡ್ತೀವಿ. ಇನ್ನು ಕಾರಲ್ಲಿ ಹೋಗೋದಲ್ವಾ, ಸೊ ಮನೆ ಬಾಗಿಲಲ್ಲೇ ಕಾರ್ ಇರುತ್ತೆ, ಇನ್ನೇನು ನಮಗೆ ಟೈಮ್ ಎಲ್ಲ ಪಿಕಪ್ ಆಗುತ್ತೆ ಅಂದ್ಕೊಂಡು ಸ್ವಲ್ಪ ಎಲ್ಲ ನೆಗ್ಲೆಕ್ಟ್ ಮಾಡಿದ್ವಿ. ಆದರೂ ನಮ್ಮ ಅಣ್ಣ ಬೇಗ ಹೋಗಿ ತುಂಬ ಅಂದರೆ ತುಂಬ ರಶ್ ಇದ್ದರೆ ಅಮ್ಮಂಗೆ ಆಗೋದಿಲ್ಲ. ತುಂಬ ಜನಸಂದಣಿ ಇದ್ಬಿಟ್ರೆ ನಿಂತ್ಕೊಂಡು ಕ್ಯೂವಲ್ಲಿ ಹೋಗೋಕ್ಕೆ ಆಗೋದಿಲ್ಲ. ಹಾಗಾಗಿ ಬೇಗ ಹೋಗು ಅಂತ ಹೇಳಿದರು. ಆದರೂ ಅದು 8 ಗಂಟೆ 8:15 ಆಯಿತು ಫ್ರೆಂಡ್ಸ್. ಇನ್ನು ಕಾರು ಎಲ್ಲ ತೊಗೊಂಡು ಬಂದು ಇನ್ನು ಅದರೊಳಗೆ ಲಗೇಜ್ ಎಲ್ಲ ಇಡಬೇಕು. ಒಳಗಡೆ ಅಣ್ಣ ಎಲ್ಲ ಟಿಫನ್ ಮಾಡ್ತಾಯಿದ್ದಾರೆ. ಅವರು ಮಕ್ಕಳು ಕೂಡ ಕಾಲೇಜಿಗೆ ಹೋಗೋರು, ಅವರು ಕೂಡ ಟಿಫನ್ ಮಾಡಿಕೊಂಡು ಬಾಕ್ಸ್ ಹಾಕ್ಕೊಂಡು ತೊಗೊಂಡು ಹೋಗ್ತಾರೆ. ಇನ್ನು ಲಗೇಜ್ ಎಲ್ಲ ಇಟ್ಟು ಆಯಿತು. ಅಣ್ಣನೂ ಕೂಡ ನೋಡಿ ರೆಡಿಯಾಗಿ ಬಂದವರು. ಅವರು ಆಫೀಸ್ ಕಡೆ ಹೋಗ್ತಾರೆ, ನಾವು ಗೌಡ್ಗೆರೆಗೆ ಹೋಗ್ತಾ ಇದ್ದೀವಿ. ಸೊ ಗೌಡ್ಗೆರೆಗೆ ಹೋಗಬೇಕು ಅಂದ್ಕೊಂಡು ಫೈನಲಿ ಇವತ್ತು ಗೌಡ್ಗೆರೆಗೆ ಹೋಗ್ತಾ ಇದ್ದೀವಿ. ಸೊ ಫುಲ್ಲು ಚಳಿ ವಾತಾವರಣ. ಬೆಂಗಳೂರು ಅಂದರೆ ಗೊತ್ತಲ್ವ ನಿಮಗೆ, ಫುಲ್ ಚಳಿ ಅಂದರೆ ಚಳಿ ಇರುತ್ತೆ. ಇನ್ನು ನಾನು ಮಫ್ಲರ್ ಏನೂ ತೊಗೊಂಡಿರಲಿಲ್ಲ. ಅಲ್ಲಿ ಹೋಗುವಾಗ ಒಂದು ನ್ಯಾಪ್ಕಿನ್ ಸಿಕ್ತು. ಸೊ 100 ರೂಪಾಯಿಗೆ 6 ಅಂತ ಹೇಳಿ ಅದರಲ್ಲೇ ಒಂದು ಅಮ್ಮ ಕಟ್ಕೋ ಚಳಿ ಇದೆ ಅಂತ ಹೇಳಿ ಸೊ ಕಟ್ಕೊಂಡು ಹೆಂಗೋ ಕಾಣ್ತಾ ಇದ್ದೀನಿ. ಅಮ್ಮ ಎಲ್ಲ ಬೆಚ್ಚಗಾಗ್ಬಿಟ್ಟಿದ್ದಾರೆ, ಅವರಿಗೂ ಚಳಿ ಅಂದರೆ ಆಗೋದೇ ಇಲ್ಲ. ಸೊ ಇನ್ನು ನಮ್ಮ ಮನೆಯವರೇ ಕಾರ್ ಡ್ರೈವ್ ಮಾಡ್ತಾ ಇದ್ದಾರೆ. ಹಾಗೆ ಟಿಫನ್ ನಾವು ಮನೇಲಿ ತಿಂದಿರಲಿಲ್ಲ. ಅಣ್ಣ ತಿನ್ಕೊಂಡೇ ಹೋಗಿ ಲೇಟಾಗಿಬಿಡುತ್ತೆ ನಿಮಗೆ ಅಂತ ಹೇಳಿ ಎಂಥ ಕೆಲಸ ಆಯಿತು ಅಂತಂದರೆ ಮನೇಲಿ ಪಲಾವ್ ಮಾಡಿದ್ದು ಫ್ರೆಂಡ್ಸ್. ಬೇಗ ಹೋಗೋದು ಅಂತ ಹೇಳಿ ನಾನು ಆ್ಯಕ್ಚುಲಿ ಪಲಾವ್ ಅಷ್ಟೊಂದು ಜಾಸ್ತಿ ಮಾಡಿರಲಿಲ್ಲ. ಸೊ ಲೇಟ್ ಆಗುತ್ತೆ ಅಂತ ಅಂದಿದ್ರೆ ಅದೇ ಪಲಾವ್ ಮಾಡಿಕೊಂಡು ಸ್ವಲ್ಪ ಬಾಕ್ಸಿಗೆ ಹಾಕ್ಕೋಬೋದಿತ್ತು. ನಾನು ಎಂಥ ಕೆಲಸ ಮಾಡಿಬಿಟ್ಟೆ. ಇಲ್ಲಿ ರೋಡ್ ಸೈಡು ಇಡ್ಲಿ ವಡೆ ಮಾಡ್ತಾಯಿದ್ರು. ಸಾಂಬಾರಂತೂ ಚೆನ್ನಾಗಿತ್ತು ಫ್ರೆಂಡ್ಸ್. ನಂಗೆ ಚಟ್ನಿಗಿಂತ ಸ್ವಲ್ಪ ಸಾಂಬಾರೇ ಇಷ್ಟ ಆಯಿತು. ಸೊ ಅಮ್ಮ ಕಾರಲ್ಲೇ ಕೂತ್ಕೊಂಡು ತಿಂತಾ ಇದ್ದಾರೆ. ಇನ್ನು ನಾನು ಅಯ್ಯೋ ಪಲಾವೇ ತೊಗೊಂಬರ್ಬೋದಿತ್ತು, ಅದೇ ತಿನ್ಬೋದಿತ್ತಲ್ಲ, ಮನೇಲಿ ಮಾಡಿರೋದೇ ತಿನ್ಬೋದಿತ್ತು ಅಂತ ಹೇಳಿ ಸೊ ನಮ್ಮ ಮನೆಯವರು ಸ್ವಲ್ಪ ಬೈತಾ ಇದ್ರು ಫ್ರೆಂಡ್ಸ್. ನಾನು ಜಾಸ್ತಿ ಅಂದರೆ ತಿನ್ನೋದಿಲ್ವಲ್ಲ, ಹಾಗಾಗಿ ಅದು ಸ್ವಲ್ಪ ಬೈಸ್ಕೊತೀನಿ. ಸೊ ಫೈನಲಿ 2 ವಡೆ, 1 ಇಡ್ಲಿ ತಿಂದೆ ಬೈಸ್ಕೊಂಡು. ಹೆಂಗಿತ್ತು ಅಂತ ನೋಡಿದೆ. ಚೆನ್ನಾಗಿತ್ತು ಫ್ರೆಂಡ್ಸ್. ಸಾಂಬಾರು ಗಟ್ಟಿಯಾಗಿ ತುಂಬ ತರಕಾರಿ ಹಾಕಿ ಮಾಡಿದರು, ಸಖತ್ತಾಗಿತ್ತು. ತಿಂದ್ಕೊಂಡು ಇನ್ನೇನು ನಾವು ಗೌಡ್ಗೆರೆಗೆ ಬಂದೇ ಬಿಟ್ವಿ. ವೀಡಿಯೋ ಮಾಡ್ಕೊಳ್ಳೋದು ಹೋಗಿ ಹೆಂಗೆಂಗೋ ಮಾಡ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಬಂದು ಅವಸರ, ನಮ್ಮ ಮನೆಯವರಿಗೆ ತುಂಬ ಅವಸರ ಫ್ರೆಂಡ್ಸ್. ಸೊ ಅಮ್ಮ ಮತ್ತು ಅತ್ತಿಗೆ ಅಣ್ಣ ಎಲ್ಲ ಎಳೆದು ಹೋದರು ಮುಂದ್ಗಡೆ. ಇನ್ನು ನಾವು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ, ನಮ್ಮ ಮನೆಯವರು ಹೇಳ್ಕೊಂಡಿದ್ರು. ಸೊ ಹಾಗಾಗಿ ಅಕ್ಕಿ ತೊಗೊಂಡು ಬಂದ್ವಿ. ಫೈನಲಿ ಗೌಡ್ಗೆರೆಗೆ ಬಂದ್ವಿ. ಅಕ್ಕಿ ಚೀಲ ಕೊಡ್ತೀವಿ ಅಂತ ಹೇಳ್ಕೊಂಡಿದ್ರು ಇವರು. ಸೊ ಅದನ್ನು ಕೂಡ ತೊಗೊಂಡು ಬಂದಿದ್ದೀವಿ. ಇವಾಗ ದೇವಸ್ಥಾನದ ಸನ್ನಿಧಿಯಲ್ಲಿ ಅದನ್ನು ತಲುಪಿಸ್ಬೇಕು. ಬನ್ನಿ ಹೋಗೋಣ. ನಮ್ಮಮ್ಮ ಮತ್ತು ಅಣ್ಣ ಗೌಡ್ಗೆರೆ ನೋಡಿರಲಿಲ್ಲ. ಫಸ್ಟ್ ಟೈಮ್ ಅವರು ಗೌಡ್ಗೆರೆಗೆ ಬಂದಿರೋದು. ನಮ್ಮ ಅತ್ತಿಗೆ ನಾವು ಎಲ್ಲ ಫಸ್ಟ್ ಟೈಮ್, ನಾವು ಲಾಸ್ಟ್ ಟೈಮ್ ಬಂದು ಹೋಗಿದ್ವಿ. ಹಾಗಾಗಿ ಯಾವ ಸೈಡ್ ಹೋಗಬೇಕು ಅಂತ ಹೇಳಿ ಕೇಳ್ತಾಯಿದ್ರು. ನಾವು ಬಂದ್ವಿ ಬೇಗ ಅಕ್ಕಿ ಚೀಲ ತೊಗೊಂಡು ಬಂದು. ಸೊ ಫಸ್ಟು ಅಕ್ಕಿ ಚೀಲ ಎಲ್ಲಿ ಕೊಡಬೇಕು ಅದನ್ನೆಲ್ಲ ವಿಚಾರಿಸ್ಕೊಂಡು ಕೊಡೋಣ ಅಂತ ಹೇಳಿ ಹೋಗ್ತಾಯಿದ್ದೀವಿ. ನಮಗೂ ಗೊತ್ತಿಲ್ಲ, 2 ಸತಿ ಬಂದು ಹೋಗಿದ್ದೀವಿ. ಬಟ್
ಮೂರನೇ ಸತಿ ಬಂದಾಗ ಅಕ್ಕಿ ಚೀಲ ಕೊಡ್ತೀನಿ ಅಂತ ಅಂದರೆ ಬೇಡ್ಕೊಂಡಿದ್ರಲ್ಲ ಇವರು. ಸೊ ಹಾಗೆ ಕಾಯಿ ಕಟ್ಟೋದು ಇತ್ತಲ್ಲ, ಎಲ್ಲನೂ ಆಗ್ಬಿಡುತ್ತೆ ಅಂತ ಹೇಳಿ ಹಾಗೆ ಹಣ್ಣು ಕಾಯಿ ಎಲ್ಲ ತೊಗೊಂಡ್ರು ಅಣ್ಣ, ನಾವು ಎಲ್ಲ ತೊಗೊಂಡ್ವಿ. ಇದು ಅಕ್ಕಿ ಚೀಲ ಕೊಟ್ಟು ರಸೀದಿ ಸೈನ್ ಮಾಡಿಸ್ಕೊತಾ ಇದ್ದಾರೆ. ಸೊ ಇಲ್ಲೂ ನೋಡ್ರಿ ಎಷ್ಟೊಂದು ಜನ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್. ನಾವು ಒಳಗೆ ಹೋಗಿ ಕೊಟ್ಟ ಮೇಲೆ ನೋಡಿದ್ವಿ, ಅಕ್ಕಿ, ಬೆಲ್ಲ, ಬೇಳೆ, ಸಕ್ಕರೆ, ಒಟ್ಟು ನೀವು ಏನು ಕೊಡ್ತೀರೋ ಅದನ್ನೆಲ್ಲನೂ ಎಷ್ಟು ಜನ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಆಮೇಲೆ ಅಲ್ಲಿ ಪ್ರಸಾದನೂ ಕೂಡ ಇರುತ್ತಲ್ಲ, ಸೊ ಕೊಟ್ಟರು ಕೂಡ ತುಂಬ ಒಳ್ಳೆಯದು. ಹಾಗಾಗಿ ಅಕ್ಕಿ ಚೀಲ ಅಲ್ವಾ, ಸೊ ಆಯಿತು ಅಂತ ಹೇಳಿ ಬೆಂಗಳೂರಿಂದನೇ ತೊಗೊಂಬಂದಿದ್ವಿ. ನಾವು ಹರಿಹರದಿಂದ ಹೊತ್ಕೊಂಬರ್ಬೇಕಿತ್ತು ಅಂತ ಅಂದ್ಕೊಂಡಿದ್ವಿ, ಬಟ್ ಬೆಂಗಳೂರಿಗೆ ಬಂದಿದ್ದು ಚೆನ್ನಾಗಾಯಿತು. ಬೆಂಗಳೂರಲ್ಲೇ ಅಕ್ಕಿ ಚೀಲ ತೊಗೊಂಡು ಬಂದಿದ್ದು ಗೌಡ್ಗೆರೆಗೆ. ಇನ್ನು ಸೊ ಅಕ್ಕಿ ಚೀಲ ಕೊಟ್ಟು ನೆಕ್ಸ್ಟ್ ನಾವು ದರ್ಶನಕ್ಕೆ ಎಷ್ಟು ರಶ್ ಇರುತ್ತೋ, ಜನ ಎಷ್ಟು ಇರುತ್ತೋ, ಅಮ್ಮಂಗೆ ಆಗುತ್ತೋ ಇಲ್ವೋ ಏನು ಮಾಡೋದಪ್ಪ. ಲಾಸ್ಟ್ 2 ಸತಿನೂ ಬಂದು ಹೋದಾಗ ಸಿಕ್ಕಾಪಟ್ಟೆ ರಶ್ಶು ಫ್ರೆಂಡ್ಸ್. ನನಗೆ ಸಾಕಾಗ್ಬಿಟ್ಟಿತ್ತು. ಏನೋ ಏನೋ ಅಂದ್ಕೊಂಡು ಒಳಗಡೆ ಹೋಗ್ತಾ ಇದ್ವಿ, ಅಮ್ಮ ಹೆಂಗೆ ನಿಂತ್ಕೊಳ್ತಾರೋ ಅಂತ ಹೇಳಿ. ಜಾಸ್ತಿ ಅಂದರೆ ಅಮ್ಮ ಅವರು ಜಾಸ್ತಿ ಹೀಗೆ ಟ್ರಾವೆಲ್ ಮಾಡ್ತಾರೆ, ಬಟ್ ರಶ್ಶಲ್ಲಿ ನಿಂತ್ಕೊಳ್ಳೋದು ಅದೆಲ್ಲ ಆಗೋದಿಲ್ಲ ಅವರಿಗೆ. ಸೊ ಅಮ್ಮಂದು ಒಂದು ಆಸೆ ಏನಪ್ಪ ಅಂತಂದರೆ ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಹೇಳಿ. ಸೊ ಧರ್ಮಸ್ಥಳಕ್ಕೆ ಹೋದರೆ ತುಂಬ ರಶ್ ಇರುತ್ತೆ, ಫುಲ್ ಸುತ್ತರ್ಕೊಂಡು ಹೋಗೋದು ಅಮ್ಮಂಗೆ ಆಗೋದಿಲ್ಲ ಅಂತ ಹೇಳಿ. ಸೊ ಇನ್ನು ಅವ್ರದ್ದು ಆಧಾರ್ ಕಾರ್ಡು ಅಂದರೆ ತೋರಿಸಿದ್ರೆ ಡೈರೆಕ್ಟ್ ದರ್ಶನ ಅಂತ ಕೇಳ್ಕೊಂಡು ಬಂದಿದ್ವಿ. ಗೊತ್ತಿಲ್ಲ, ಅಮ್ಮಂಗೆ ಧರ್ಮಸ್ಥಳಕ್ಕೆ ಒಂದು ಕರ್ಕೊಂಡು ಹೋಗಬೇಕು, ಯಾವಾಗ ಆಗುತ್ತೋ ಏನೋ ಗೊತ್ತಿಲ್ಲ, ಯಾರು ಕರ್ಕೊಂಡು ಹೋಗ್ತಾರೋ ಅಣ್ಣ ಗೊತ್ತಿಲ್ಲ. ಒಟ್ಟಲ್ಲಿ ನಮ್ಮ ಅಮ್ಮಂಗೆ ಧರ್ಮಸ್ಥಳ ತುಂಬ ವರ್ಷ ಆಯಿತು ನೋಡಿಬಿಟ್ಟು. ಸೊ ಒನ್ ಟೈಮ್ ನೋಡಬೇಕು ಅಂತ ಅವರಿಗೂ ಕೂಡ ಆಸೆ ಇದೆ. ಅದು ಬೇರೆ ಅವರು ಫುಲ್ಲು ಘಾಟ್ ಸೆಕ್ಷನ್ ಅಲ್ಲ ಫ್ರೆಂಡ್ಸ್, ಸ್ವಲ್ಪ ವಾಮಿಟ್ ಸೆನ್ಸೇಷನ್ ಆಗುತ್ತೆ, ಅದೊಂದು ಪ್ರಾಬ್ಲಮ್ಮು. ಸೊ ಇನ್ನು ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್, ರಶ್ಶೇ ಇದ್ದಿಲ್ಲ, ಭಾಳ ಚೆನ್ನಾಗಾಯಿತು. ನಮ್ಮಮ್ಮ ಬಂದಿರೋದಕ್ಕೂ ಜನಸಂದಣಿ ಇಲ್ಲದೆ ಇರೋದಕ್ಕೂ ಸಖತ್ತಾಯಿತು ದರ್ಶನ. ಇನ್ನು ಇಲ್ಲಿ ಪ್ರಸಾದ ತೊಗೊಳ್ತೀನಿ ಅಂತ ಹೇಳಿ ಪ್ರಸಾದ ಅಂದರೆ ಅಕ್ಕಿ ಚೀಲ ಕೊಟ್ಟಿದ್ವಲ್ಲ, ಅದು ರಸೀದಿ ಕೊಟ್ಟಿದ್ದರು, ಅವರು ಕೂಡ ಪ್ರಸಾದ ಕೊಡ್ತಾರೆ ಅಂತೆ. ಮತ್ತು ನಮಗೆ ಎಕ್ಸ್ಟ್ರಾ ಬೇಕು ಅಂತಂದರೆ ಲಡ್ಡು ಅದನ್ನು ಕೂಡ ತೊಗೊತಾ ಇದ್ರು. ಇನ್ನು ನೋಡಿ ಲಾಸ್ಟ್ ಟೈಮ್ ಬಂದಾಗತ್ತು ಸಿಕ್ಕಾಪಟ್ಟೆ ರಶ್ ಇತ್ತು. ನಾವಿಲ್ಲಿ ಪ್ರಸಾದ ತೊಗೊಳಕ್ಕೆ ಬಂದಿದ್ವಿ, ಅಮ್ಮ ಅಣ್ಣ ಅದಕ್ಕೆ ದರ್ಶನ ಮಾಡೋಕ್ಕೆ ಹೋದರು. ಈ ಚಾಮುಂಡೇಶ್ವರಿಗೆ ನೋಡಿಬಿಟ್ರೆ ಒಂಥರ ಖುಷಿ ಫ್ರೆಂಡ್ಸ್, ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಎಲ್ಲೋ ಒಳ್ಳೆಯದಾಗಿದೆ ನಮಗೆ. ಗೌಡ್ಗೆರೆಗೆ ಹೋಗಿ ಬಂದು ತುಂಬ ಒಳ್ಳೇದು ಮಾಡಿದ್ದಾಳೆ ಮಹಾತಾಯಿ ಜಗದಂಬೆ. 3 ಸತಿ ಹೋಗಿ ಬಂದಿದ್ದೀವಿ. ಸೊ ಮತ್ತೆ ಕರೆಸ್ಕೊಳ್ಳುವ ತಾಯಿ ಅಂತ ಹೇಳಿ ಹೇಳ್ಕೊಡ್ವಿ. ಹಾಗೆ ಇನ್ನು ಕಾಯಿ ಕಟ್ಟಿರಲಿಲ್ಲ, ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಂದು ಈ ಕಾಯಿನ ಅಲ್ಲೊಂದು ಪುಟ್ಟ ಇದು ಇದೆ, ಅಲ್ಲೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದರು. ಇನ್ನು ನಮ್ಮಮ್ಮ ಅವರೆಲ್ಲ ಅವ್ರ ಮೇಲ್ಗಡೆ ಹೋಗಿ ಬಂದರು, ನಾವಿನ್ನೂ ಹೋಗೇ ಇರಲಿಲ್ಲ ಅಲ್ಲಿ. ಅವರು ಫಸ್ಟ್ ಟೈಮೆಲ್ಲ ಎಲ್ಲನೂ ನಿಧಾನವಾಗಿ ನೋಡ್ಕೊಂಡು ಬರಲಿ ಅಂತ ಹೇಳಿ ಅವ್ರು ನೋಡ್ಕೊಂಡು ಬಂದರು. ಇವರು ಪ್ರಸಾದ ಎಲ್ಲ ತೊಗೊಂಡ್ಬಿಟ್ಟು ಕಾಯಿನೂ ಕೂಡ ತೊಗೊಂಡು ಬಂದರು. ಸೊ ಕಾಯಿನೂ ಅಲ್ಲಿ ಚಾಮುಂಡಿದು ಪಾದುಕೆ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಇನ್ನು ಬಂದರು. ಇನ್ನು ಇಲ್ಲಿಂದ ಫ್ರೆಂಡ್ಸ್ ನಾವು ಇನ್ನೂ ಎಲ್ಲೆಲ್ಲೋ ಹೋಗ್ತೀವೋ ಅಂತ ಹೇಳಿ ಸೊ ಅಣ್ಣ ಹೇಳಿ ಕಳಿಸಿದ್ರು. ಅದು ಗೌಡ್ಗೆರೆಯಿಂದ ಎಡೆಯೂರು ಸಿದ್ಧಲಿಂಗೇಶ್ವರಕ್ಕೆ ಹೋಗಿ ಅದು ತುಂಬ ಹತ್ತಿರ ಆಗುತ್ತೆ. ಹಾಗೆ ಅಲ್ಲಿಂದ ಆದಿಚುಂಚನಗಿರಿನೂ ಕೂಡ ತುಂಬಾ ಹತ್ತಿರ ಆಗುತ್ತೆ. ಸೊ ಹೋಗ್ತಾನೆ ಆನ್ ದ ವೇ ನಿಮಗೆ ಸಿಗುತ್ತಲ್ಲ, ಸೊ ನೋಡ್ಕೊಂಡು ಹೋಗಿ ಅಂತ ಹೇಳಿ. ನಮ್ಮ ಮನೆಯವರು ಸ್ವಲ್ಪ ಅರ್ಜೆಂಟ್ ಮಾಡ್ತಾರಲ್ಲ, ಅಣ್ಣ ಹೇಳಿದ್ರು ಅವ್ರು ಅರ್ಜೆಂಟ್ ಮಾಡ್ತಾರೆ ಆದರೂ ನೋಡ್ಕೊಂಡು ಹೋಗಿ ಅಂತ ಹೇಳಿ. ನಮ್ಮ ಮನೆಯವ್ರಿಗೆ ಹೇಳ್ದೆ, ಇಲ್ಲ ನೋಡ್ಕೊಂಡು ಹೋಗೋಣ ತಗೋ ಅಂತ ಹೇಳಿದ್ರು. ಸೊ ಗೌಡ್ಗೆರೆ ಚಾಮುಂಡೇಶ್ವರಿಗೆ ನಮಸ್ಕಾರ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಹೋಗಬೇಕು ಅಂತ ಒಂದು ಪ್ಲ್ಯಾನ್ ಇದೆ. ಇನ್ನು ನೋಡಿ ಕಾಯಿ ಕಟ್ಟೋರಂತೂ ಎಷ್ಟು ಜನ ಇರ್ತಾರೆ ಫ್ರೆಂಡ್ಸ್, ನಿಜವಾಗ್ಲೂ ಎಷ್ಟು ಕಾಯಿ ಕೊಟ್ಟಿದ್ದಾರೆ, ನನಗೇ ಆಶ್ಚರ್ಯ ಆಗ್ಬಿಡುತ್ತೆ. ಸೊ ಇನ್ನು ನಮ್ಮನೆಯವರು ಇಲ್ಲೆಲ್ಲ ಕಾಯಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಆವರಣದಲ್ಲೇ, ಸೊ ದೇವಿ ಮುಂದ್ಗಡೆ ಪ್ಲೇಸಲ್ಲೇ ನಾನು ಕಾಯಿ ಕಟ್ಟೋದು. 2 ಕಾಯಿನೂ ಅಲ್ಲೇ ಕಟ್ಟಿದ್ದೀನಿ, 3ನೇ ಕಾಯಿನೂ ಇಲ್ಲೇ ಕಟ್ತೀನಿ ಅಂತೇಳಿ ಎಲ್ಲ ಸುತ್ತರ್ಕೊಂಡು ಇಲ್ಲಿ ಮತ್ತೆ ದೇವಸ್ಥಾನದ ಆವರಣದ ಮುಂದೆನೇ ಬಂದರು. ಸೊ ಇನ್ನು ಫೈನಲಿ 3ನೇ ಕಾಯಿನೂ ನಾವು ನಮ್ಮ ಹರಕೆನ ತೀರಿಸಿದ್ವಿ ಫ್ರೆಂಡ್ಸ್. ಇನ್ನು ಕಾಯಿ ಕಟ್ಟಾದ್ಮೇಲೆ ಬಂದು ಒಂದು ಸ್ವಲ್ಪ ಹೊತ್ತು ದೇವಸ್ಥಾನದ ಆವರಣದಲ್ಲೇ ಕುತ್ಕೊಂಡ್ವಿ. ಎಲ್ಲರೂ ಕುತ್ಕೊಂಡು ಪ್ರಸಾದ ತೊಗೊಂಬಂದಿದ್ರಲ್ಲ, ಲಡ್ಡು, ಕೊಬ್ಬರಿ ಮಿಠಾಯಿ ಎಲ್ಲ, ಅದನ್ನೆಲ್ಲ ಪ್ರಸಾದ ತಿನ್ಕೊಂಡ್ವಿ ಫ್ರೆಂಡ್ಸ್. ತಿಂದು ಹಾಗೆ ಇಲ್ಲಿ ಪ್ರಸಾದನೂ ಕೂಡ ಇರುತ್ತಲ್ಲ, ಪ್ರಸಾದ ಊಟ ಮಾಡೇ ಹೋಗಿಬಿಡೋಣ ಅಂತ ಹೇಳಿ ಇನ್ನು ಊಟದ ಹಾಲಿಗೆ ಹೋಗ್ತಾ ಇದ್ವಿ. ಸೊ ಊಟದ ಹಾಲಿಗೆ ಬಂದ್ವಿ ಫ್ರೆಂಡ್ಸ್.
ಹೇಳಿದ ಮತ್ತೆ ಕೇಳಲ್ಲ. ಇನ್ನು ಈ ಮಂಡ್ಯ ಸೈಡು, ಬೆಂಗಳೂರು ಸೈಡು, ಕೆ.ಆರ್.ಪೇಟೆ ಸೈಡು ಈ ಕಡೆ ಪುರಿ ಮಂಡಕ್ಕಿ ಡಿಫ್ರೆಂಟಾಗಿ ಸಿಗುತ್ತೆ. ಮೈಸೂರು ಮಂಡಕ್ಕಿ ಅಂತ ಹೇಳ್ತೀವಿ ನಾವು. ಸೊ ಮೈಸೂರು ಮಂಡಕ್ಕಿ ತೊಗೊಂಡು ಅದಕ್ಕೆ ಕಡಲೆ ಶೇಂಗಾ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಎಕ್ಸ್ಟ್ರಾ ಪುರಿ ಮಂಡಕ್ಕಿನೇ ತೊಗೊಂಡ್ವಿ. ಇನ್ನು ನಮ್ಮ ಅತ್ತಿಗೆ ಆಂಜನೇಯನ ತೊಗೊಂಡಿದ್ದಾರೆ ನೋಡಿ, ಜೈ ಆಂಜನೇಯ ಅಂತ ಹೇಳಿ. ಅದು ಕಾರಿಗೆ ಕಟ್ಟೋಣ ಅಂತ ಹೇಳಿ ಕಾರಿಗೆ ಕಟ್ಟಿದ್ರು. ಇನ್ನು ನೆಕ್ಸ್ಟ್ ನಾವು ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ಇನ್ನು ಯಡಿಯೂರಿಗೆ ಹೋಗ್ತೀವಿ. ಸೊ ಯಡಿಯೂರು ಆದಿಚುಂಚನಗಿರಿ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ. ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದೆಯಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಸೊ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.